ಎಲ್ಲ ಗೃಹಲಕ್ಷ್ಮಿಯರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಪ್ಡೇಟ್ಸ್. ವೀಕ್ಷಕರೇ, ಇವತ್ತಂತೂ ಎಲ್ಲ ಗೃಹಲಕ್ಷ್ಮಿಯರಿಗೂ ಹೊಸ ಸುದ್ದಿ ಅಂತೂ ಬಂದೇ ಬಿಟ್ಟಿದೆ. ಹೌದು ವೀಕ್ಷಕರೇ, ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಈಗಾಗಲೇ ಆಲ್ಮೋಸ್ಟ್ ಎಲ್ಲರಿಗೂ 20 ಮತ್ತು 21ನೇ ಕಂತಿನ ಹಣ ತಲುಪಿದೆ. ಬಟ್ 22ನೇ ಕಂತಿನ ಹಣ ಕೂಡ 20 ಮತ್ತು 21ನೇ ಕಂತಿನ ಹಣದ ಜೊತೆ ರಿಲೀಸ್ ಮಾಡ್ತೀರಿ ಅಂತ ಹೇಳಿದರು. ಬಟ್ ರಿಲೀಸ್ ಮಾಡಿರಲಿಲ್ಲ. ಆ 22ನೇ ಕಂತಿನ ಹಣದ ಬಗ್ಗೆ ಎಷ್ಟೋ ಜನ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಿ. ಹಾಗೂ ಕೆಲವು ಜಿಲ್ಲೆಗಳಿಗೆ ಈಗಾಗಲೇ ಈ 22ನೇ ಕಂತಿನ ಹಣ ತಲುಪಿದೆ. ಬಟ್ ಇನ್ನು ಕೆಲವು ಜಿಲ್ಲೆಗಳಿಗೆ ಈ 22ನೇ ಕಂತಿನ ಹಣ ಇನ್ನೂ ತಲುಪಿಲ್ಲ. ಈ ವಿಷಯದ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಲು ಮರೆಯದಿರಿ. ಆದಷ್ಟು ಮಂದಿಗೆ ವಿಷಯವನ್ನು ಶೇರ್ ಮಾಡಿ. ಹಾಗೂ ಇದೇ ಥರ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಪ್ರೋತ್ಸಾಹ ಸಿಗುತ್ತೆ. ವೀಕ್ಷಕರೇ, ಈಗ ಮೇನ್ ವಿಚಾರಕ್ಕೆ ಬರೋದಾದರೆ, ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ನಿಮಗೆಲ್ಲ 20, 21, 22ನೇ ಕಂತಿನ ಹಣ 3 ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳಿದೆ. ಬಟ್ ಕೇಂದ್ರ ಸರ್ಕಾರ ಅಷ್ಟೊಂದು ದೊಡ್ಡ ಅಮೌಂಟ್ನ ಒಟ್ಟಿಗೆ ಬಿಡುಗಡೆ ಮಾಡೋಕ್ಕಾಗ್ದಲೇ 20 ಮತ್ತು 21ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು. ಈಗ ಆಲ್ಮೋಸ್ಟ್ ಎಲ್ಲ 90% ಜನರಿಗೆ ಈ 20 ಮತ್ತು 21ನೇ ಕಂತಿನ ಹಣ ತಲುಪಿದೆ. ಬಟ್ ಇನ್ನೂ 10% ಜನರಿಗೆ ಈ ಹಣ ತಲುಪಿಲ್ಲ. ಆ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು 22ನೇ ಕಂತಿನ ಹಣದ ವಿಚಾರಕ್ಕೆ ಬಂದರೆ, ಈ 22ನೇ ಕಂತಿನ ಹಣ ಆಲ್ಮೋಸ್ಟ್ 40% ಜನರಿಗೆ ಈ ಹಣ ತಲುಪಿದೆ. ಹೌದು ವೀಕ್ಷಕರೇ, ಕೇವಲ 60% ಜನರಿಗೆ ಮಾತ್ರ ಇನ್ನೂ ಈ ಹಣ ತಲುಪಿಲ್ಲ. ಅವರಿಗೆ ನಾಳೆ ಸಂಜೆ ಅಷ್ಟರಲ್ಲಿ ಈ ಹಣ ರಿಲೀಸ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ನೀವು ಕೇಳ್ತಾ ಇರೋದು ನಿಜ. ನಾಳೆ ಬೆಳಿಗ್ಗೆ 10:30 ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಈ 22ನೇ ಕಂತಿನ ಪೆಂಡಿಂಗ್ ಹಣ ರಿಲೀಸ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ಇದಂತೂ ಗೃಹಲಕ್ಷ್ಮಿಯರಿಗೆ ಒಂದು ಹೊಸ ಸುದ್ದಿ ಅಂತಲೇ ಹೇಳ್ಬೋದು. ಈ 22ನೇ ಕಂತಿನ ಹಣ ಬರೋದೇ ಇಲ್ಲ ಅಂತ ಯಾರೆಲ್ಲ ಅಂದ್ಕೊಂಡಿದ್ರು ಅವ್ರಿಗೆ ಅದಂತೂ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾಳೆ ಬೆಳಿಗ್ಗೆ 10:30 ಈ 22ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರೋದ್ರಿಂದ ಈ 22ನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ನಾಳೆ ಬೆಳಗ್ಗೆ ರಿಲೀಸ್ ಆಗೋದಂತೂ ಕನ್ಫರ್ಮ್ ಆಗಿದೆ. ಇನ್ನು 20 ಮತ್ತು 21ನೇ ಕಂತಿನ ಹಣ ಯಾರಿಗೆಲ್ಲ ಇನ್ನು ಪೆಂಡಿಂಗಲ್ಲಿ ಇಟ್ಟಿದ್ದಾರೆ ನೋಡಿ, ಅವ್ರಿಗೂ ಕೂಡ ಈ 22ನೇ ಕಂತಿನ ಪೆಂಡಿಂಗ್ ಹಣದ ಜೊತೆ ರಿಲೀಸ್ ಮಾಡ್ತಾ ಇದ್ದಾರೆ. ಈ 3 ಕಂತಿನ ಹಣ ಯಾರಿಗೆಲ್ಲ ತಲುಪಿಲ್ವೋ ಅವ್ರಿಗೆ ಟೋಟಲಾಗಿ 6,000 ರೂಪಾಯಿ ಸಿಗುತ್ತೆ. ಯಾರಿಗೆಲ್ಲ 20 ಮತ್ತು 21ನೇ ಕಂತಿನ ಹಣ ಈಗಾಗಲೇ ತಲುಪಿದೆಯೋ ಅವ್ರಿಗೆ 22ನೇ ಕಂತಿನ 2,000 ರೂಪಾಯಿ ಹಣ ಮಾತ್ರ ದೊರೆಯಲಿದೆ. ಈ ವಿಷಯದಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ಯಾಕಂದರೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹಾಗೂ ಈ ರಾಜ್ಯದ CM ಆಗಿರೋ CM ಸಿದ್ದರಾಮಯ್ಯರವರು, ಹಾಗೂ ಈ ರಾಜ್ಯದ ಉಪಮಂತ್ರಿ ಆಗಿರುವ DK ಶಿವಕುಮಾರ್ ಅವರ ವರದಿ ಪ್ರಕಾರ ಇದಂತೂ ಕನ್ಫರ್ಮ್ ನ್ಯೂಸ್ ಆಗಿದೆ. ನಾಳೆ ಬೆಳಗ್ಗೆ 10:00 ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಪೆಂಡಿಂಗ್ 22ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಇರುವ 20 ಮತ್ತು 21ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಇದೇ ರೀತಿ ಗೃಹಲಕ್ಷ್ಮಿಯ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.